ಮತ್ತೊಮ್ಮೆ ಟ್ಯಾಕ್ಯಾನ್ ಕ್ಲಾಸಸ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು 2-3 ದಿನ ನಮಗೆ ಸ್ವಲ್ಪ ಕಷ್ಟ ಆಗಿತ್ತು. ಸೊ ವಿ ಕುಡ್ ನಾಟ್ ಅಫೋರ್ಡ್ ಟು ಪುಟ್ ಸಮ್ ವೀಡಿಯೋಸ್. ನಮ್ಮ ಸ್ಟೂಡೆಂಟ್ಸು ನಾವು ಹೆಲ್ಪ್ ಮಾಡ್ತೀವಿ ಸರ್ ಎಲ್ಲ ಬಂತು. ಡಿಪ್ಲೊಮಾ ಸ್ಟೂಡೆಂಟ್ಸಿಗೆ ಸ್ವಲ್ಪ ಮ್ಯಾಥ್ಸ್ M1 ನಾವು ಕಲಿಸಿದ್ದೇವೆ, ಇನ್ನು ಮುಂದೆ ಹೋಗುತ್ತೆ ಕ್ಲಾಸದು. ಬಟ್ ಅನ್ಫಾರ್ಚುನೇಟ್ಲಿ ಒಂದು ವಾರದಲ್ಲಿ ತುಂಬ ಘಟನೆಗಳು ನಡೆದ್ಬಿಟ್ವು. ಒಬ್ಬರಲ್ಲ 3 ಜನರು ನಮ್ಮ ಫ್ಯಾಮಿಲಿಯಲ್ಲೇ ಕೊರೋನಾ ವೈರಸ್ಸಿಗೆ ಬಲಿಯಾದರು. ದೇ ಹ್ಯಾಡ್ ಟು ಡೈ ಆ್ಯಂಡ್ ವಿ ಹ್ಯಾಡ್ ಟು ಬಿ ವೆರಿ ಬ್ಯುಸಿ. ಇಟ್ ವಾಸ್ ಅ ವೆರಿ ಪೇನ್ಫುಲ್ ವೀಕ್ ಫಾರ್ ಅಸ್. ತುಂಬ ಕಷ್ಟಕರವಾದ ಒಂದು ವಾರ ಇತ್ತು. ಆದರೂ ನಾವು ಸ್ವಲ್ಪ ಅಪ್ಲೋಡ್ ಮಾಡಿದ್ದೇವೆ. ಇನ್ನು ಮುಂದೆ ಇವತ್ತು ಮತ್ತೆ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅಗೇನ್. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅವರ್ 14th or 15th ಕ್ಲಾಸ್. ನಾವು ಇದನ್ನು ಮೊದಲೇ ಮಾಡಿದ್ದೇವೆ, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಬಟ್ ವಿ ಡಿಡ್ ನಾಟ್, ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಪ್ರೆಡಿಕೇಟ್ ಅನ್ನೋದು ಏನನ್ನೋದು ವಿ ಡಿಡ್ ನಾಟ್ ಡೂ ಇಟ್ ಕಂಪ್ಲೀಟ್ಲಿ. ಅಷ್ಟು ಅದೇನಂತಾರೆ, ನೀರನ್ನು ಮುಟ್ಟಿದ್ದೇವೆ ನಾವು, ಇನ್ನೂ ಡೈವ್ ಮಾಡಿಲ್ಲ ಅದರಲ್ಲಿ. ಸಬ್ಜೆಕ್ಟ್ ಪ್ರೆಡಿಕೇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿತೇವೆ. ವಿ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಆರ್ ಮೋರ್ ದೆನ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ನಾವು ಮುಂದೆ ಅದನ್ನು ಮಾಡೋಣ. ಆದರೆ ಇವತ್ತು ವಿ ಆರ್ ಗೋಯಿಂಗ್ ಟು ಲರ್ನ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಯಾಕಂದರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಲಿ, ವೆದರ್ ಇಟ್ ಇಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ಫಾರ್ ದಟ್ ಮ್ಯಾಟರ್ ಸಿಂಪಲ್ ಟಾಕಿಂಗ್. ಯಾಕಂದರೆ ವಿ ಆರ್ ಸ್ಟೂಡೆಂಟ್ಸ್. ಇಂಗ್ಲೀಷ್ ಅನ್ನೋ ಒಂದು ಭಾಷೆಯನ್ನು ನೀವು ಒಂದನ್ನು ತಿಳ್ಕೊಂಬಿಡಿ. ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ತೆಲುಗು ಆಗಲಿ, ತಮಿಳ್, ಸಂಸ್ಕೃತ್ ಆರ್ ಹಿಂದಿ ಫಾರ್ ದಟ್ ಮ್ಯಾಟರ್ ಆರ್ ಗುಜರಾತಿ. ವಿ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್, ನಾವು ಭಾರತದವರೇ ಆಗಿರ್ಬೋದು, ಶ್ರೀಲಂಕಾ, ಚೈನಾ ಮತ್ತು ಅದು USA, ಇಷ್ಟೊಂದು ದೇಶಗಳಿದ್ದಾವೆ. ನಮಗೆ ಹೆಚ್ಚಿಗೆ ಮಾತಾಡುವುದು. ಫಾರ್ ಎಕ್ಸಾಂಪಲ್, ಏನಪ್ಪ ಚೆನ್ನಾಗಿದೆಯಾ, ಎಲ್ಲೋಗಿದ್ದೆ ಅಂತ ಕೇಳ್ತಾರೆ ಯಾರೊಬ್ರು. ವಾಟ್ ಯು ಸೇ ಇಸ್, ನಾವೇನು ಹೇಳ್ತೇವೆ, ಚೆನ್ನಾಗಿದೆ ಅನ್ಕಣೋ, ನಾನು ಹೋಗಿದ್ದೆ, ಆಮೇಲೆ ಇಲ್ಲಿಗೆ ಹೋಗಿದ್ದೆ, ಆಮೇಲೆ ಅಲ್ಲಿಗೆ ಹೋಗಿದ್ದೆ, ಅಲ್ಲೇ ಅವ್ರನ್ನ ನೋಡಿದೆ, ಇವ್ರನ್ನ ಬೆಟ್ಟಾದೆ. ಅದೇ ಹೇಳಿದ ಪ್ರಶ್ನೆ ಇಷ್ಟೇ ಇರುತ್ತೆ, ಉತ್ತರ ಮಾತ್ರ ಇಷ್ಟು ದೊಡ್ಡದಾಗಿರುತ್ತೆ. ಅದನ್ನು ಉತ್ತರನ ಸರಿಯಾಗಿ ಹೇಳಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್, ನಿನ್ನ ಹೆಸರು ಏನು, ವಾಟ್ ಈಸ್ ಯುವರ್ ನೇಮ್, ಸಿಂಪಲ್ ಕ್ವಶನ್. ಅದಕ್ಕೆ ನಾವು ಉತ್ತರ ಏನು ಕೊಡ್ತೇವೆ, ರಾಜು, ಶ್ಯಾಮು, ಪೀಟ್ರು ಅಂತೇನು भी क्या देते हैं हमें आंसर. जी तुम्हारा नाम क्या है, असलम. ಮತ್ತೆ ನಮಗೆ ನಮ್ಮ ಹೆಸರಿಗೆ ರೆಸ್ಪೆಕ್ಟ್ ಇಲ್ಲ. ನನ್ನ ಹೆಸರು ಮೇರಾ ನಾಮ್ ಹೇ, ಮೈ ನೇಮ್ ಈಸ್. ಸೊ ಅದಕ್ಕೆ ಇದೆಲ್ಲಕ್ಕೆ ಏನಂತಾರೆ ಗೊತ್ತಾ, ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತಾರೆ. ಅದಕ್ಕೆ ಇದು ಇಂಪಾರ್ಟೆಂಟ್, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಸಬ್ಜೆಕ್ಟ್ ಅಂದ್ರೆ ಏನಪ್ಪ, ಮ್ಯಾಥ್ಸ್, ಸೈನ್ಸ್ ಅದಲ್ಲ, ವಿಷಯದ ಬಗ್ಗೆ ನಾವು ಏನು ಮಾತಾಡ್ತಾ ಇದ್ದೇವೆ. ಹೈಯರ್ ಗ್ರಾಮರಿಗೆ ಹೋದರೆ ದಿಸ್ ಬಿಕಮ್ಸ್ ಡಿಫ್ರೆಂಟ್. ಯಾಕಂದರೆ ಟುಡೇ ಯು ಆರ್ ಗೋಯಿಂಗ್ ಟು ಲರ್ನ್ ಒಂದು ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ಕೊಡ್ತೇನೆ. ಸಿ ದೇರ್ ಆರ್ 3 types ಆಫ್ ಸೆಂಟೆನ್ಸ್ ಆ್ಯಂಡ್ 4 types ಆಫ್ ಡಿಫ್ರೆಂಟ್ ಸಾರ್ಟ್ ಆಫ್ ಸೆಂಟೆನ್ಸಸ್. ಅವು ಡಿಫ್ರೆಂಟ್ ಸಾರ್ಟ್ ಆಫ್ ಸೆಂಟೆನ್ಸಸ್ ನಾವು ಮುಂದಿನ ಕ್ಲಾಸಲ್ಲಿ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, the sun rises in the east. ಏನು ಕೊಡಿದ್ದೇನೆ, ದ ಸನ್ ರೈಸಸ್ ಇನ್ ದ ಈಸ್ಟ್. ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ಅದು ಸಬ್ಜೆಕ್ಟ್. किसके बारे में बात कर रहे हैं हम लोग, सन सब्जेक्ट. ದ ಸನ್ ಏನ್ ಮಾಡುತ್ತೆ, ಸನ್ನು ಪೂರ್ವ ದಿಕ್ಕಿನಲ್ಲಿ ಬೆಳಗ್ಗೆ ಉದಯಿಸುತ್ತದೆ. ಉದಯ ಟಿವಿ ಅಲ್ಲ, ಉದಯಿಸುತ್ತದೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೊ ಇದೇನಾಗುತ್ತೆ, ಸಬ್ಜೆಕ್ಟ್. ಇದೇನಾಗುತ್ತೆ, ಪ್ರೆಡಿಕೇಟ್. ಹೀಗೆ ಕೆಲವೊಂದ್ಸತಿ ಸನ್ ಅನ್ನೋದು ಆ ಕಡೆ ಬರುತ್ತೆ, ಈಸ್ಟ್ ಅನ್ನೋದು ಈ ಕಡೆ ಬರುತ್ತೆ. For example, in the east, the sun rises every day. ಏನು ಮಾಡುತ್ತೆ ಸೂರ್ಯ,
ಇನ್ ದ ಈಸ್ಟ್, ನಾವು ಈಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಪೂರ್ವ ದಿಕ್ಕಿನಲ್ಲೇ ಮಾತಾಡ್ತಾ ಇಲ್ಲ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಸನ್ ಬಗ್ಗೆ. ಅವಾಗ ಏನಾಗುತ್ತೆ? ಇದು ಸಬ್ಜೆಕ್ಟ್ ಆಗುತ್ತೆ. ಇದೆಲ್ಲ ರೈಸಸ್ ಟು ಎವ್ರಿ ಡೇ ಇನ್ ದ ಈಸ್ಟ್. ಯೂಶಲಿ ಇದರಲ್ಲಿ ನಮಗೊಂದು ಇಂಪಾರ್ಟೆಂಟ್ ತಿಳ್ಕೋಬೇಕು. ಆ್ಯಂಡ್ ದ ಯಾವಾಗಲೂ ಸಬ್ಜೆಕ್ಟ್ ಮುಂದೆ, ಯಾವಾಗಲೂ ಲೈಕ್ ಮೋಸ್ಟ್ ಆಫ್ ದ ಟೈಮ್ಸ್, 90% ಆಫ್ ದ ಟೈಮ್ಸ್, 99 ಹಿಡ್ಕೊಳ್ಳಿ, ಎಕ್ಸ್ಕ್ಯೂಸ್ ಮಿ, ಆ್ಯಂಡ್ ಇವು ಆರ್ಟಿಕಲ್ಸ್ಗಳು ಸಬ್ಜೆಕ್ಟ್ ಮುಂದೆ ಬರ್ತಾ ಇರ್ತವೆ. ಸಿಂಪಲ್ ಆಗಿದೆ. ಆರ್ಟಿಕಲ್ಸ್ ಬದಲಾಗಿ ಬರೋದು. ಥರ್ಡ್ ಒನ್, ಮೈ ನೇಮ್ ಈಸ್ ರಾಜು. ಆಯ್ತಾ? ಈಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು? ನನ್ನ ಹೆಸರಿನ ಬಗ್ಗೆ. ಸೊ ದಿಸ್ ಬಿಕಮ್ಸ್ ದ ಸಬ್ಜೆಕ್ಟ್. ನಿನ್ನ ಹೆಸರೇನಪ್ಪ? ನನ್ನ ಹೆಸರಿನ ಬಗ್ಗೆ ಏನ್ ಮಾತಾಡ್ತಾ ಇದ್ದೀವಿ? ಇದು ಪ್ರೆಡಿಕೇಟ್ ಆಗುತ್ತೆ. ದಿಸ್ ಬಿಕಮ್ಸ್ ಯುವರ್ ಪ್ರೆಡಿಕೇಟ್. ಆದರೆ ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಬರೆದ್ರೆ, ಫೋರ್ತ್ ಎಕ್ಸಾಂಪಲ್, ರಾಜು ಇಸ್ ಮೈ ನೇಮ್. ಏನಾಗುತ್ತೆ ಇವಾಗ? ನನ್ನ ಹೆಸರನ್ನು ನೀವು ನೋಡಿ, ಇಲ್ಲಿ ಮೈ ನೇಮ್ ಬಂತು, ಮೈ ನೇಮ್ ಈ ಕಡೆ ಬಂತು. ದಿಸ್ ಬಿಕಮ್ಸ್ ಸಬ್ಜೆಕ್ಟ್ ಅಂಡ್ ದಿಸ್ ಬಿಕಮ್ಸ್ ದ ಪ್ರೆಡಿಕೇಟ್. ಈಗ ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಬರೀಬೇಕಂದ್ರೆ, ವಿ ಕ್ಯಾನ್ ಟೇಕ್ ಇಟ್ ಲೈಕ್ ದಿಸ್. ಇದನ್ನ ಇವಾಗ ಅಳಕಿಸ್ತೇನೆ. His name is Raju. ಆಯ್ತು? His name is Raju. ಯಾರ ಬಗ್ಗೆ ಮಾತಾಡ್ತೇವೆ? ರಾಜು ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ದಟ್ ಟೈಮ್ ಇದು ಸಬ್ಜೆಕ್ಟ್ ಆಗುತ್ತೆ, ಇದು ಪ್ರೆಡಿಕೇಟ್ ಆಗುತ್ತೆ. ಯಾಕೆ? ಇನ್ನೊಂದು ಸೆಂಟೆನ್ಸ್ ಹಾಕ್ತೀನಿ ಇವಾಗ. ಸ್ವಲ್ಪ ಜಾಸ್ತಿ ಇರುತ್ತೆ ಸೆಂಟೆನ್ಸ್ ಅಲ್ಲಿ. She is an. She is a ತಗೊಳ್ಳೋಣ. ಆನ್ ಬೇಡ ಸದ್ಯಕ್ಕೆ ಇವಾಗ. She is a clever girl. ಏನಾಗುತ್ತೆ? ಶಿ. ಇಫ್ ಶಿ ಯಾರು ನಂಗೆ ಗೊತ್ತಿಲ್ಲ, ಯಾರೋ ಇರ್ಬೋದು. ಸೊ ಶಿ ಬಿಕಮ್ಸ್ ಅ ಸಬ್ಜೆಕ್ಟ್. ಇದಾಗುತ್ತೆ. ಎಂತ ಹುಡುಗಿದ್ದಾಳೆ? ಕ್ಲೇವರ್ ಗರ್ಲ್. ಶಿ ಈಸ್ ಅ ಕ್ಲೇವರ್ ಗರ್ಲ್. ಇಲ್ಲಿ ನೋಡಿ, ಏನು ಬರ್ತಾ ಇದೆ? ಇಲ್ಲಿ ಆರ್ಟಿಕಲ್. ಇಲ್ಲೊಂದು ಆರ್ಟಿಕಲ್ ಬರ್ತಾ ಇದೆ. ಸೊ ನಮಗೆ ಈ ಸಬ್ಜೆಕ್ಟ್ ಪ್ರೆಡಿಕೇಟ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಂದ್ರೆ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಆರ್ಟಿಕಲ್ಸ್. ಸೊ ಒಂದು 5 ನಿಮಿಷ ಮಾತ್ರ ವಿಲ್ ಲರ್ನ್ ಅಬೌಟ್ ಆರ್ಟಿಕಲ್ಸ್. ಯಾಕಂದ್ರೆ ಯು ಹ್ಯಾವ್ ಲರ್ನ್ಡ್, तुम्हें पढ़े सो है, how many parts of sentence are there? 8 parts. Sir, there are 8 parts of the sentence. ಒಂದು noun, pronoun, verb, adverb, adjective, preposition, conjunction, interjection, ಇವೆಲ್ಲ 8 parts of the speech ಆಯಿತು. ಸರ್, ನಮಗೆ ಎಕ್ಸಾಮ್ ಪಾಸ್ ಆಗಬೇಕು, ವಿ ವಾಂಟ್ ಟು ಪಾಸ್ ದ ಎಕ್ಸಾಮ್, ಅಲ್ಲಿಗೆ ಮುಗಿದೋಯ್ತು. ಬಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದೀಸ್ ಆರ್ಟಿಕಲ್ಸ್. ಯಾಕಂದ್ರೆ ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್. ಯಾಕಂದ್ರೆ ನೀವು ಸ್ಕೂಲಲ್ಲಿ ಕಲ್ತಿದ್ದೀರ, ಕೆಲವರು ಜಾಸ್ತಿನೇ ಕಲ್ತ್ಬಿಟ್ಟಿರ್ತೀರ. ದೇರ್ ಆರ್ ನಾಟ್ 8 parts of the sentence. There are additional parts of the sentence also. Articles, helping verbs, all these are there. So what happens? We forget. So today we will start with the first one. It is out of that, but it is important for this subject and predicate. A, an, or the. Idu especially all the classes starting from 7th, 8th, 9th, 10th or first year or second year, diploma, English, ಇದು ಬೇಕಾಗತ್ತೆ. ಇದು ಅ ಆ್ಯಂಡ್ ದ. ಇದರಲ್ಲಿ ಎರಡೇ ತಗೊಳ್ಳೋಣ, ಅ ಆ್ಯಂಡ್ ಮತ್ತೆ ಆ್ಯನ್. ಅ ಆ್ಯಂಡ್ ಆ್ಯನ್ ಇವು ಎರಡೇ ತಗೊಳ್ಳೋಣ. ಅ ಮತ್ತೆ ಆ್ಯನ್ ಅಲ್ಲಿ ವಾಟ್ ಹ್ಯಾಪನ್ಸ್? ದೀಸ್ ಆರ್ indefinite articles.
ಆದರೆ ನಮ್ಮ ಇಂಡಿಯನ್ ಇಂಗ್ಲಿಷಲ್ಲಿ ಇಟ್ ಸೇಸ್ AEIOU. ಇದೆಲ್ಲ ಬಂದಾಗ ಆನ್ ಹಚ್ಚ್ರಿ, ಆನ್ ಇಂಡಿಯನ್, ಇಂಡಿಯನ್ ಬರಬಾರ್ದು. ಇಂಡಿಯನ್ ಬಂದ್ರೆ ಇಟ್ ಈಸ್ ರಾಂಗ್. इट इज वोकेबल इन इंडिया, हमें यहाँ काम चलता हुआ. फॉर एग्जाम्पल इन लेट अस से फॉर एग्जाम्पल मेडिकल स्टोर. जी सर मेरे पास अ कॉम्प्लेक्स मुर्गी है. डजंट मेक सेंस. एंड कॉम्प्लेक्स डजंट मेक सेंस. द प्रॉब्लम विद इंग्लिश इज वी थिंक इन आवर नेटिव लैंग्वेज and we speak it in a different way. ನಾನು ಮನೆಗೆ ನಾಳೆ ಹೋಗ್ತಾ ಇದ್ದೇನೆ. ನಾನು ಮನೆಗೆ ನಾಳೆ ಹೋಗ್ತಾ ಇದ್ದೇನೆ. ಅದನ್ನೇ ಹಿಂದಿ ಆಗಲಿ ಉರ್ದು ಆಗಲಿ ಕನ್ನಡದಲ್ಲಿ ಹೇಗೆ ಹೇಳ್ತೇವೆ ನಾವು? ಮೈ ಕಲ್, ನಾನು ನಾಳೆ ಮೈ ಕಲ್ ಆಗೆ ಹೋಗೆ. ಮೈ ಕಲ್ घर को जा रहा हूं. आई एम गोइंग ಮೊದಲಿಗೆ ಬರುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್. ಈ ಡಿಫರೆನ್ಸ್ ಅನ್ನ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಸ್ವಲ್ಪ ಕಷ್ಟ ಕೆಲಸ, ಅದನ್ನ ಕರೆಕ್ಟ್ ಆಗಿ ನಾವು ಇಂಗ್ಲಿಷ್ ಅಲ್ಲೇ ಮಾತಾಡಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಯೂಸೇಜ್ ಆಫ್ ದಿ ಆರ್ಟಿಕಲ್ಸ್, ದೆನ್ ವಿ ಲರ್ನ್ ದ ಪಾರ್ಟ್ಸ್ ಆಫ್ ದ ಸ್ಪೀಚ್. ಸೊ ನಾನು ನಿಮ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊಡ್ತಾ ಇದ್ದೀನಿ. ಇದರಲ್ಲಿ ವಿಲ್ ಐಡೆಂಟಿಫೈ ವಿಚ್ ಆರ್ ದ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂತೂ ಗೊತ್ತಾಯ್ತು ನಿಮಗೆ. ಯು ಅಂಡರ್ಸ್ಟುಡ್ ವಾಟ್ ದ ಆರ್ಟಿಕಲ್ಸ್ ಆರ್. This is a nice place. ಅದೇನೇ ಮತ್ತೆ ಬರ್ತಿದ್ದೆ. This is an easy and nice place. ಇಲ್ಲೇನು ಬರುತ್ತೆ ಇಲ್ಲಿ? This is a nice place. A nice place. ಇನ್ನೂ ನೈಸ್ ಪ್ಲೇಸ್ಗಳು ಬಹಳ ಇದಾವೆ. ಆದರೆ this is an nice place becomes wrong. ಇದೇನಾಗುತ್ತೆ? ತಪ್ಪಾಗುತ್ತೆ. ಫಾರ್ ಆಲ್ ದ ಕ್ಲಾಸಸ್ ಫ್ರಮ್ 7th 8th 9th 10th 11th 12th and diploma, this is articles. 3 ಮಾರ್ಕ್ಸ್ ಮಿನಿಮಮ್ ಇದ್ದೇ ಇರುತ್ತೆ. ಏನೂ ಗೊತ್ತಾಗಿಲ್ಲಪ್ಪ, 3 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆರ್ಟಿಕಲ್ಸ್ ಹಾಕಿ ಅಂತ ಹೇಳ್ತಾರೆ, ನೀವೇನು ಮಾಡ್ತೀರಾ? ಆ್ಯಂಡ್ ದ ಅಂತ ಹಾಕ್ಬಿಟ್ಟು ಬಿಟ್ಬಿಡ್ತೀರಾ. ಏನೂ ಗೊತ್ತಾಗಿಲ್ಲ, 1 ಮಾರ್ಕ್ಸ್ ಡೆಫಿನೆಟ್ ಬೇಕಾ? ಹಾಕ್ಬಿಡಿ, 1 ಮಾರ್ಕ್ಸ್ ಸಿಗುತ್ತೆ. ಇಲ್ಲಾಂದ್ರೆ ಆನ್ 1 ಮಾರ್ಕ್ಸ್ ಸಿಗುತ್ತೆ. ಇಲ್ಲ ದ ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಡಾಕ್ಟರ್. ಇಲ್ಲೇನೈತಿಲ್ಲ, ಬಂತು. ಇಂಡೆಫಿನೆಟ್ ಹೋಗಿ ಮುಂದೆ ಏನೂ ಇಲ್ಲ. ದಿಸ್ ಇಸ್ ಅ ಡಾಕ್ಟರ್, ದಿಸ್ ಇಸ್ ಅ ಡಾಕ್ಟರ್. ಬಟ್ ಇಫ್ ಯು ಆಡ್ ದ, ದಿಸ್ ಈಸ್ ದ doctor who treats me. What happens here? Particular agi andre this is a doctor, but illenadu this is the doctor who treats me. Particular ಇವನೇ ಆ ಡಾಕ್ಟರ್, ಏಷ್ ಭಾವನೆ ಡಾಕ್ಟರ್, ಯಹಿ वो ಡಾಕ್ಟರ್ है, ಇವನೇ ಆ ಡಾಕ್ಟರ್ ನನಗೆ ಟ್ರೀಟ್ ಮಾಡ್ತಾನೆ, ನನಗೆ मेरे बारे में ಕೇರ್ ರಕ್ತ, ನನ್ನ ಬಗ್ಗೆ ಇವನೇ, ಈ ಡಾಕ್ಟರು ನನ್ನ ಬಗ್ಗೆ ನೋಡಿಕೊಳ್ಳುತ್ತಾನೆ. ಜ್ವರ ಬರಲಿ, ನೆಗಡಿ ಬರಲಿ, ಏನೋ ಇರಲಿ, ಇವನೇಪ್ಪ ಡಾಕ್ಟ್ರು ಅಂತಂದ್ರೆ ಯಾವ ಡಾಕ್ಟ್ರು, ಏನು ಕತೆ, ವಿ ಡೋಂಟ್ ನೋ. ಅವನು ನಿನಗೆ ಹೇಗೆ ಸಂಬಂಧ, ವಿ ಡೋಂಟ್ ನೋ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡೆಫಿನೆಟ್ ಆ್ಯಂಡ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಇವಾಗ ಸಬ್ಜೆಕ್ಟ್ ಅಲ್ಲಿ ಹೇಳಿದೆ ನಾನು, ಸಬ್ಜೆಕ್ಟ್ಗಿಂತ ಮುಂಚೆ ಯೂಶುವಲಿ ವಿ ಹ್ಯಾವ್ ಆನ್ ಆರ್ಟಿಕಲ್.
ಯು ಹ್ಯಾವ್ ಆನ್ ಆರ್ಟಿಕಲ್. ಸೊ ಇವಾಗ ನಿಮಗೆ ಒಂದು 10 ಸೆಂಟೆನ್ಸಲ್ಲಿ ಬರೀತಾನೆ ನಾನು. ಅದರಲ್ಲಿ ನೀವು ಹೋಮ್ವರ್ಕ್ ಏನು ಮಾಡಬೇಕಂದ್ರೆ ಸಬ್ಜೆಕ್ಟ್, ಪ್ರೆಡಿಕೇಟ್ ಆ್ಯಂಡ್ ಆರ್ಟಿಕಲ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕು. ಆಮೇಲೆ ಸಬ್ಜೆಕ್ಟಲ್ಲಿ ಯಾವುದಿದೆ, ಪ್ರೆಡಿಕೇಟಲ್ಲಿ ಯಾವುದಿದೆ, ಸಬ್ಜೆಕ್ಟ್ ಮುಂದೆ ಯಾವ ಥರ ಆರ್ಟಿಕಲ್ ಇದೆ. ಆರ್ಟಿಕಲ್ ಎಷ್ಟು ಥರ ಇದ್ದಾವೆ? 2 ಥರ ಇದ್ದಾವೆ. ಒಂದು ಡೆಫಿನೆಟು, ಇನ್ನೊಂದು indefinite. One is definite, second one is indefinite. First one, he is a good boy. Example, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು? a good boy. ಯಾರು? ಇವನು. Second one, ದಿನೇ ಸೇಮು, SHE, she is a good girl. ಇದನ್ನ ನೀವೇ ಸಾಲ್ವ್ ಮಾಡಬೇಕು. ಥರ್ಡ್ ಒನ್, I went home. ಇದರಲ್ಲಿ ಆರ್ಟಿಕಲ್ಸ್ ಇಲ್ಲ, ಬಟ್ ವಿ ನೋ ದಿಸ್ ಇಸ್ ದ ಸಬ್ಜೆಕ್ಟ್. ಫೋರ್ತ್ ಒನ್, they went home. ಇಲ್ಲೇ ಸಬ್ಜೆಕ್ಟ್ ಇಲ್ಲ. ಆದ್ರೆ ಇದನ್ನೇ ನಾನು ಹೀಗೆ ಬರೆದ್ರೆ they went to the home. ಅವಾಗ ಏನಾಗುತ್ತೆ, ಸ್ವಲ್ಪ ಚಿಹ್ನೆ ಬರ್ತದೆ. ದೇ ವೆಂಟ್ ಹೋಮ್ ಆದ್ಮೇಲೆ ಅದು ಇನ್ನೇನು ಮಾಡ್ತೇನೆ, ದ ಹೋಮ್ ಅಂತ ಬರಿತಾ ಇದ್ದೇನೆ ನಾನು. ಇಲ್ಲೇನಾಗುತ್ತೆ, ಇದು ಜೆಕ್ಟ್ ಆಗುತ್ತೆ. ಇದೇನಾಗುತ್ತೆ, ಪ್ರೆಡಿಕೇಟ್. ದ ಹೋಮ್ ಬಗ್ಗೆ ಮಾತಾಡ್ತೇವೆ. ಹೋಮ್ಗೆ ಯಾರು ಹೋದ್ರು? ದೇ. ಇಲ್ಲೇ ದೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲಿ ಹೋದ್ರು? ಹೋಮ್. ಆಯ್ತಾ? ಸೊ ಇದು 5 ಸೆಂಟೆನ್ಸ್ ಆಯ್ತು. ಯು ಕ್ಯಾನ್ ಡೂ ದಿಸ್ ಅಟ್ ಯುವರ್ ಹೋಮ್. ಇನ್ನೂ 5 ಸೆಂಟೆನ್ಸ್ ಅನ್ನು, ಸಿಂಪಲ್ ಸೆಂಟೆನ್ಸ್, ಯು ಕ್ಯಾನ್ ಟೇಕ್ ಇಟ್ ಆ್ಯಂಡ್ ರೈಟ್ ಇಟ್ ಡೌನ್. ಸಿಂಪಲ್ ಸೆಂಟೆನ್ಸ್ ನೀವು ತಗೊಂಡು ರೈಟ್ ಇಟ್ ಡೌನ್. ಐ ವಾಂಟ್ ದ ಸಬ್ಜೆಕ್ಟ್ ಆ್ಯಂಡ್ ದ ಪ್ರೆಡಿಕೇಟ್ ಪ್ಲಸ್ ಅದರಲ್ಲಿ ಆರ್ಟಿಕಲ್ಸ್ ಹಾಕ್ಬಿಟ್ಟು ಯು ಹ್ಯಾವ್ ಟು ರೈಟ್ 5 ಸೆಂಟೆನ್ಸಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾಳೆ ಬೆಳಗ್ಗೆ ಇನ್ನೊಂದು ಕ್ಲಾಸ್ ಅಪ್ಲೋಡ್ ಆಗುತ್ತೆ ಇಂಗ್ಲೀಷ್ ಬಗ್ಗೆ.